Hey guys, welcome back to my YouTube channel Bhavna's Vlogs. Hey guys, back on my YouTube channel. So ಇವತ್ತು ನಮಗೆ ರಿಲೇಟಿವ್ಸ್ ಎಲ್ಲ ಕೂಡ ಜಾತ್ರೆಗೆ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀವಿ, ಹೆಂಗಿರುತ್ತೆ ಏನು ಅಂತೆಲ್ಲ ಕೂಡ ಎಲ್ಲ ಶೋ ಯು ಗೈಸ್. ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಆನ್ ದಿಸ್ ವಿಡಿಯೋ. ಸೊ ಇವಾಗ ಟೈಮ್ ಬಂದು 1:30 ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಇವಾಗ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಇವಾಗ ನಾವು ಫಸ್ಟು ನನ್ನ ಅತ್ತೆ ಮಗಳ ಮನೆಗೆ, ನನ್ನ ಕಸಿನ್ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಇದ್ದೀವಿ, ಎಲ್ಲ ಕೂಡ ರೆಡಿಯಾಗಿದ್ದಾರೆ. ನಮ್ಮ ಪಾಪು ನಿದ್ದೆ ಮಾಡಿಬಿಟ್ಟಿದ್ದ. ನಮ್ಮ ಮಾದು ಅಂತೂ ಮುಟ್ಟಿ ನನ್ನ ತಮ್ಮ ಅವನ್ನ ಎಬ್ಬರಿಸ್ದ. ಅಪ್ಪ ಅಮ್ಮ ನಾನು ನಮ್ಮ ಅಕ್ಕಂದಿರಿಬ್ಬರು ಮತ್ತು ಅವ್ರ ಮಕ್ಕಳು, ನಮ್ಮ ಪಾಪಂದಿರು, ನನ್ನ ತಮ್ಮ, ನಮ್ಮ ಅಂಕಲ್, ಇಷ್ಟು ಜನ ಹೋದ್ವಿ. ಫಸ್ಟ್ ನಾವು ಹೋಗಿದ್ದು ಬಂದು ಉತ್ನಳ್ಳಿಗೆ, ನಮ್ಮ ವಿದ್ಯಾಕ್ಕ ಅವ್ರ ಮನೆಗೆ. ಇವ್ರ ಮನೇಲಿ ಈ ಥರ ಆರತಿ ಎಲ್ಲ ಕಟ್ಟಿದ್ರು. ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಆ್ಯಂಡ್ ಅದೆಲ್ಲ ಕೂಡ ಮುಗಿಸ್ಕೊಂಡು ಅವ್ರ ಜೊತೆಲ್ಲ ಸ್ವಲ್ಪ ಹೊತ್ತೆಲ್ಲ ಕೂಡ ಮಾತಾಡಿ, ನಮ್ಮ ದೀಪಕ್ಕೆ ಅಷ್ಟಲ್ಲಿ ಬಂದು ಹೋಗ್ಬಿಟ್ಟಿದ್ರು ಅಂತೆಲ್ಲ ಕೂಡ ಹೇಳಿದ್ರು. ಸೊ ಹಂಗೆಲ್ಲ ಮಾತಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬಂದು ಊಟಕ್ಕೆ. ಅಫ್ಕೋರ್ಸ್ ಜಾತ್ರೆಗೆ ಹೋಗೋದೇನಕ್ಕೆ, ತಿನ್ಕೊಬರೋದಕ್ಕೆ ತಾನೆ. ಹಂಗೆ ಊಟಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾನ್ ವೆಜ್, ವೆಜ್ ಎರಡೂ ಇರುತ್ತೆ. ನಾವು ನಾನ್ ವೆಜ್ಜಿಗೆ ಹೋದ್ವಿ. ಪಾಯಸ, ವೆಜಿಟೇಬಲ್ ಸಲಾಡ್ ಮತ್ತು ಬೋಟಿ ಫ್ರೈ, ಕಬಾಬ್, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್, ಚಿಕನ್ ಗ್ರೇವಿ, ಮುದ್ದೆ, ಬಿರಿಯಾನಿ, ಮಟನ್ ಬಿರಿಯಾನಿ, ರೈಸು, ಸಾಂಬಾರು, ರಸ. ಇದಿಷ್ಟು ಇಲ್ಲಿನ ವೆರೈಟಿ ಆಫ್ ದ ಫುಡ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಊಟ ಎಲ್ಲ ಕೂಡ ಮುಗಿಸ್ಕೊಂಡು ಬಂದು ಎಲ್ಲಡ್ಕೆ ಎಲ್ಲ ಹಾಕ್ಕೊಂಡು ನಮ್ಮ ಭಾವ ಎಲ್ಲ ಕೂಡ ಬಂದಿದ್ದರು. ಸೊ ಎಲ್ಲರೂ ಮಾತಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆ ಕೂಡ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಾನು ಕೂಡ ಅವ್ರ ಹತ್ರ ಮಾತಾಡಿಕೊಂಡು ನಮ್ಮ ಪಾಪು ಜೊತೆ ವೀಡಿಯೋ ತೊಗೊಂಡೆ. ಅವನು ವೀಡಿಯೋಸ್ ಮಾಡಬೇಕಾದ್ರೆ ಅಷ್ಟು ರಿಯಾಕ್ಷನ್ಸ್ಗಳು ಕೊಡಲ್ಲ. ಯೂಶ್ವಲಾಗಿ ಎವ್ವಿ ಸಖತ್ ಎಂಜಾಯ್ ಮಾಡ್ತಾನೆ. ಬಟ್ ನಾವು ವೀಡಿಯೋಸ್ ಆನ್ ಮಾಡಿದ್ರೆ ಏನೂ ಮಾಡಲ್ಲ. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮಂಜು ಅಕ್ಕ, ನಮ್ಮ ಸಂಗೀತ ಅಕ್ಕ ಅವ್ರನ್ನ ಇಬ್ಬರನ್ನೂ ಬೆಟಾಲ್ಸೂರಲ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ಬಂದು ನಾಗದಾಸ್ನಳ್ಳಿಗೆ ಬರೀ ನಾನು, ಅಪ್ಪ, ಅಂಕಲು, ನಮ್ಮಮ್ಮ ಮಾತ್ರ ಹೋದ್ವಿ. ಇದು ನಮ್ಮ ಬೃಂದ ಮಗು. ಯಾರಿಗೆ ನಮ್ಮ ಡ್ಯಾಡಿ ತಂಗಿ ಮಗಳ ಮನೆ ಇದು. ಸೊ ನಮ್ಮ ಡ್ಯಾಡಿ ತಂಗಿ ಮಗ ಅಂತ ಹೇಳ್ಬೋದು. ಇವಾಗ ಡಿಸ್ಪ್ಲೇ ಮೇಲೆ ನೀವು ನೋಡಿದ್ದು. ಅಲ್ಲೂ ಕೂಡ ಆರತಿ ಎಲ್ಲ ಮಾಡಿಟ್ರು. ಅದನ್ನೆಲ್ಲ ಕೂಡ ನೋಡಿ ಕ್ಲಿಪ್ಪಿಂಗ್ ತೊಗೊಂಡು ಇವ್ರ ಮನೇಲಿ ಏನು ಹೇಳಿದ್ರು ಕೇಳಲಿಲ್ಲ. ಸೊ ಊಟ ಮಾಡಿ ಅಂತಾನೆ ಅಂದ್ರೆ ಹಂಗಾಗಿ ನಾನು ಜಸ್ಟ್ ಮುದ್ದೆ ನಮ್ಮಮ್ಮ ಇಟ್ಕೊಂಡಿರೋದನ್ನೇ ನನ್ನ ತಟ್ಟೆಗಿಟ್ಟರು. ಜಾಸ್ತಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ರೈಸ್, ರಸಮ್ ತಿಂದ್ಬಿಟ್ಟು ಸುಮ್ಮನಾದೆ. ಬಿಕಾಸ್ ನಾನಲ್ಲಿ ವೈಟ್ ರೈಸ್ ಏನೂ ತಿಂದಿರಲಿಲ್ಲ. ಇವಾಗ ನಾವು ಫಸ್ಟ್ ಉತ್ನಳ್ಳಿಗೆ ಹೋಗಿ ಅಲ್ಲೆಲ್ಲ ಕೂಡ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾಗದಾಸ್ನಳ್ಳಿಗೆ ಬಂದು ಇಲ್ಲೂ ಕೂಡ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ಬೆಟಾಲ್ಸೂರು, ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕಂದಿದ್ದೆಲ್ಲ ಅಲ್ಲಿ ಬಿಟ್ಬಿಟ್ಟು ಬಂದಿದ್ವಿ ಉತ್ನಳ್ಳಿಯಿಂದ ಬರಬೇಕಾದ್ರೆ. ಇವಾಗ ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಂಕಲ್ ಮಾತ್ರ ಬಂದಿದ್ವಿ ನಾಗದಾಸ್ನಳ್ಳಿಗೆ. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿ ಹೋಗೋದಮ್ಮ? ಹಾಂ, ಬೆಟಾಲ್ಸೂರು. ನೀರಿಲ್ಲ, ಖಾಲಿ ಬಟ್ಲದು. ಏನಂದ್ರೆ ಹೇಳಿ ಆಯ್ ಅನ್ನೋರಿಗೆ. ಆಯ್ ಅನ್ನೋದು ಜಾಸ್ತಿ ದಿವಸ ಆದಮೇಲೆ ಮಾತಾಡ್ತಾ ಇದೆಯಾ? ನಮ್ಮಮ್ಮ ಬ್ಯುಸಿ ಆಗಿಬಿಟ್ಟಿದ್ದಾರೆ ಮೊಮ್ಮಕ್ಕಳ ಜೊತೆಲಿ, ಮೊಮ್ಮಕ್ಕಳನ್ನ ಸಾಕೋದ್ರಲ್ಲಿ ಅಲ್ವಾ. ನನ್ನನ್ನು ಬೈಯೋದ್ರಲ್ಲಿ ಎಲ್ಲದರಲ್ಲೂ ಮೈ ಮಾಮ್ ಇಸ್ ಬ್ಯುಸಿ. ಬರಲಿ. ಸಮಯ 5 ಗಂಟೆ ಆಗಿದೆ. 2 ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬೆಟಾಲ್ಸೂರು. ಸೊ ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ನಿಜ, ಅದು 2 ಕಡೆ ಊಟ ತಿಂದಿದ್ದು. 3 ದಿವಸ ಊಟ ತಿಂದಿರೋ ಫೀಲ್ ಅಂತೆ. ನನಗೂ ಅದೇ ಹಂಗೆ ಆಗೋಗಿದೆ. ಇದು ಟ್ರಿಪ್ಪಲ್ಲಿ ಈ ಥರ ಹಾಕೊಂಡು ಹೋಗ್ಬೇಕು ಅಂತ ತೊಗೊಂಡೋಗಿತ್ತು. ಅಲ್ಲೆಲ್ಲ ಎಷ್ಟು ಟೈಮ್ ಇರಲಿಲ್ಲ ಹಾಕ್ಕೊಳಕ್ಕೆ. ಸೊ ಹಂಗಾಗಿ ಗಿಟ್ಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಬೆಟಾಲ್ಸೂರಿಗೆ ಬಂದ್ರಿ. ಬೆಟಾಲ್ಸೂರಲ್ಲಿ ಒಂದು 7:30, 8 o'clock ತನಕ ಬೆಟಾಲ್ಸೂರಲ್ಲಿ ಇದ್ವಿ. ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಬೆಟಾಲ್ಸೂರಲ್ಲಿ ಜಾತ್ರೆ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಮನೆಗೆ ಹೋದ್ವಿ. ಹೋಗೋಷ್ಟರಲ್ಲಿ ನಮ್ಮ ಪಾಪು ನಿದ್ದೆ ಹೋಗ್ಬಿಟ್ಟಿದ್ದ. ತೊಟ್ಲಿಗೆ ಹಾಕಿದ್ಮೇಲೆ ಅವ್ನು ಏನು ಮಾಡ್ದ ನೋಡಿ. ಮುದ್ದು ಇನ್ನೊಂದು 2 ಎಕರೆ ಮಾಡಿಸ್ಬೇಕಿತ್ತು ತೊಟ್ಲು ನಲ್ವೇನೋ. ಚಿನ್ನಿ ಮುದ್ದಪ್ಪ. ತಾತ ಹೋಗ್ತಿರೋದು. ಹೋದ್ರು. ನಾಚಿಕೆ ನಮ್ಮ ಹುಡುಗನಿಗೆ. ಮುಂದಕ್ಕೋಬೇಕಾ ಮಗನೇ? ಮುದ್ದು ಪುಟ್ಟು ಪುಟ್ಟು ಪುಟ್ಟು. ಹ್ಞೂ
ಎತ್ಕೊಂಡು ಬಾ ಸಾಕು. ನೀವೆಲ್ಲರೂ ಕೂಡ ಜಾತ್ರೆ ವೀಡಿಯೋನ ನೋಡಿದ್ದೀರಾ. ಸೊ ಐ ಆಮ್ ಕಂಟಿನ್ಯೂಯಿಂಗ್ ದಿಸ್ ವೀಡಿಯೋ. ಇವತ್ತು ಥರ್ಡ್ ಸೆಮಿಸ್ಟರ್ MBA ಫಸ್ಟ್ ಡೇ ಆಫ್ ದ ಎಕ್ಸಾಮ್, ಲೈಕ್ ಫೈನಲ್ ಎಕ್ಸಾಮ್, ಸೆಮ್ ಎಕ್ಸಾಮು. ಫಸ್ಟ್ ಪೇಪರ್ ಎಟ್ 1:30, 1:15 or 1:20 ವಿ ಶುಡ್ ಇನ್ಸೈಡ್ ದ ರೂಮ್ ಒಳಗಡೆ ಇರಬೇಕಂತ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಇದ್ದೀನಿ. ಟೈಮ್ ಬಂದು 11:30 ನಿಯರ್ ಆಗಿದೆ. 11:30 12:30 ಕಾಲೇಜ್ಗೆ ಹೋಗ್ತೀನಿ. 1 ಅವರ್ ಸ್ವಲ್ಪ ಎಲ್ಲ ತಿರುಗೆಲ್ಲ 1 ಅವರ್ ರಿವೈಸ್ ಮಾಡಿ 1 ಅವರಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ವಿಶ್ ಮಿ ಗುಡ್ ಲಕ್. ನಾನೆಲ್ಲ ಓದಿರೋ ಕ್ವಶನ್ಸೇ ಬಂದಿರಲಿ, ಯಾಕಂದರೆ ನಾನು 4th ಚಾಪ್ಟರ್ ಟಚ್ಚೇ ಮಾಡಿಲ್ಲ. ಓದಿರೋದೇ 5 ಚಾಪ್ಟ್ರು, 1 ಚಾಪ್ಟರ್ ಸ್ಕಿಪ್ ಮಾಡಿದ್ದೀವಿ. ಸೊ ಹಂಗಾಗಿ ನಾನು ಓದಿರೋದೇ ಬರಲಿ ಅಂತ ಕೇಳ್ಕೊತ ಐ ಆಮ್ ಗೋಯಿಂಗ್. ಕಮ್ ಲೆಟ್ಸ್ ಗೋ. ಸೊ ಅಪ್ಪ ಒಂದು ಗೃಹ ಪ್ರವೇಶ ಇತ್ತು, ಅವ್ರ ಫ್ರೆಂಡ್ ಅಂದ್ಬಿಟ್ಟು ಹೋಗಿದ್ದರು. KMF ರಿಲೇಟೆಡಾಗಿ ಒಂದು ಗೃಹ ಪ್ರವೇಶ ಇತ್ತು ಅಂತ ಹೋದರು. ಸೊ ಹಂಗಾಗಿ ನನಗೆ ನಮ್ಮಪ್ಪ ನನ್ನನ್ನು ಬಿಡೋಕ್ಕಾಗಿರಲಿಲ್ಲ. ಮತ್ತು ನಮ್ಮ ರಿಲೇಷನಲ್ಲಿ ಒಂದು ಮದುವೆ ಇತ್ತು. ಸೊ ಹಂಗಾಗಿ ಅದಕ್ಕೂ ಏನೋ ಫಂಕ್ಷನ್ಗೆ ಹೋಗಬೇಕಿತ್ತು ಅಂತ ಅಂದ್ಕೊಂಡು ಲೇಟ್ ಆಗಿಬಿಡುತ್ತೆ, ನೀನು ಅಂಕಲ್ ಕೈಲೋ ನನ್ನ ತಮ್ಮನ ಕೈಲೋ ಬಿಡಿಸ್ಕೊ ಅಂತ ಹೇಳ್ಬಿಟ್ಟು ಹೋದರು. ಸೊ ಇವಾಗ ನಮ್ಮ ಆನಂದ್ ಅಂಕಲ್ ಡ್ರಾಪ್ ಆಗ್ತಿದ್ದಾರೆ ಮೇಯ್ನ್ ರೋಡಿಗೆ. ಗಾಡಿ ಕೂಡ ಇರಲಿಲ್ಲ, ಎತ್ಕೊಂಡು ಹೋಗ್ಬಿಡ್ತಾ ಇದ್ದಿಲ್ಲ ಅಂದರೆ ಗಾಡಿ ಹುಣಸೂರಿನಲ್ಲಿ ಎಲ್ಲಿತ್ತು, ಕಾರ್ ಎತ್ಕೊಂಬಂದಿರೋ ಅಂತ ಅಂದ್ಕೊಂಡು ನಮ್ಮ ಅಂಕಲ್ ಬಿಟ್ಟರು. ಅದಾದಮೇಲೆ ನೆಕ್ಸ್ಟು ಕಾಲೇಜ್ನ ಡೂಮ್ ಹತ್ರ ಹೋಗಿ ಇಲ್ಲೆಲ್ಲ ಕೂಡ ಕೂತ್ಕೊಂಡು ಇನ್ನೊಂದು ಸರಿಗೆಲ್ಲ ಕೂಡ ರಿವೈಸ್ ಮಾಡಿದೆ. ಅವ್ರವ್ರ ಇಷ್ಟ ಇಲ್ಲಿ ಬೇಕಾ ಕೂತ್ಕೊಂಡು ಓದ್ಬೋದು. ನಾನು ಕಾಲೇಜ್ ಡೂಮ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಕೂತ್ಕೊಂಡು ಓದಿದೆ. ಅದಾದಮೇಲೆ ಎಕ್ಸಾಮ್ ಟೈಮ್ ಆಯಿತು 1:30. ಸೊ ಅವಾಗ ಓದ್ವಿ. ಇಟ್ ವಾಸ್ ಎವಿ ಕ್ರೌಡ್. ಫಾರ್ ಎ ಫಸ್ಟ್ ಟೈಮ್ ನಮ್ಮ ಜೊತೆ MCA ಜೂನಿಯರ್ಸ್ ಆ್ಯಂಡ್ MBA ಜೂನಿಯರ್ಸ್ ಎಕ್ಸಾಮ್ ಬರೆದ್ರೆ ಯಾವಾಗಲೂ ನಾವೇ ಬರಿತಾ ಇದ್ವಿ, ಓನ್ಲಿ MBA ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್. ಆ್ಯಂಡ್ ಇದು ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ತೆಗ್ದಿದ್ದಂಥ ವೀಡಿಯೋ. ಸೊ ಇವಾಗ ಎಕ್ಸಾಮ್ ಎಲ್ಲ ಕೂಡ ಆಯಿತು. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ದಿಸ್ ಇಸ್ ಅವರ್ ಕಾಲೇಜ್. ಇದೇ ನಾನು MBA ಮಾಡ್ತಾ ಇರುವಂತಹ ಕಾಲೇಜ್. ಆ್ಯಂಡ್ ಇವಾಗ ಅದೆಲ್ಲ ಎಕ್ಸಾಮ್ ಎಲ್ಲ ಕೂಡ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಏನೋ ಬರ್ತಡೇ ಡಿಸ್ಕಷನ್ ನಡೀತಾ ಇತ್ತು. ಸೊ ಹಾಗೆ ನಾನು ಕೂಡ ಮಾತಾಡ್ಕೊತ ಕೂತ್ಕೊಂಡ್ವಿ. ಒಂದು ಎಕ್ಸಾಮ್ ಎಲ್ಲ ಬರ್ಕೊಂಬಂದ್ವಿ. ಒಂದು 5ರಿಂದ 10 ನಿಮಿಷ ಜಸ್ಟ್ ಕೂತ್ಕೊಂಡೇ ಬರೋದು, ಸ್ವಲ್ಪ ರೆಸ್ಟ್ ಇರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ರಾಜನಕುಂಟೆಯಲ್ಲಿ ನನ್ನ ವಾಚಿಗೆ ಶೆಲ್ ಹಾಕ್ಸ್ಬೇಕಿತ್ತು. ವಾಚ್ ಓಡ್ತಾ ಇರಲಿಲ್ಲ. ಎಕ್ಸಾಮಲ್ಲಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾನೇಜ್ ಮಾಡಬೇಕು ಟೈಮು. VTOಲಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ನಾವು ಕಂಪ್ಲೀಟ್ 20 ಮಾರ್ಕ್ಸ್ ಒಂದು ಬ್ಲಾಕೇ ಬಿಡೋ ಅಂಥ ಪರಿಸ್ಥಿತಿ ಬಂದರೂ ಬರುತ್ತೆ. ಆ್ಯಂಡ್ ಅದಾದಮೇಲೆ ನಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಹೇಳಿದೆ ಬಂದು ಪಿಕ್ ಮಾಡಿ, ಯಾವುದು ಬಸ್ ಇಲ್ಲ ಅಂತ. ಅರೌಂಡ್ 6:30, 6:45 ಆಗೋಗಿತ್ತು ನಾನು ವಾಪಸ್ ಮನೆಗೆ ಬರೋಷ್ಟರಲ್ಲಿ. ಜಾಸ್ತಿ ಇವತ್ತು ದೊಡ್ಡಬಳ್ಳಾಪುರ ಬಸ್ಸೇ ಬಂದಿರಲಿಲ್ಲ ರಾಜನಕುಂಟೆಯಲ್ಲಿ. ಸೊ ಹಂಗಾಗಿ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ನಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಡು ಹಿಂಗೆ ಎಲ್ಲೋ ಕರ್ಕೊಂಡು ಹೋಗು ಅಂತ ಕೇಳ್ತಾಯಿದ್ವಿ. ನಮ್ಮಪ್ಪ ಕರ್ಕೊಂಡು ಹೋಗೋಲ್ಲ ಅಂತಾಯಿದ್ರು. ಸೊ ಅದಕ್ಕೋಸ್ಕರ ಯಾವಾಗ ಕರ್ಕೊಂಡು ಹೋಗ್ತೇನೋ ಅಂತೆಲ್ಲ ಕೂಡ ಕೇಳ್ಕೊತ ಇವಾಗ ನಾನು ಮನೆಗೆ ಹೋದ್ಮೇಲೆ ನಮ್ಮ ಪಾಪ ಜೊತೆ ಒಂದು ಕ್ವಿಕ್ಕಾಗಿ ವೀಡಿಯೋ ತೊಗೊಂಡಿದ್ದೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ. ಚಿನ್ನಿ ಅಳ್ತೈತೆ. ಸೊ ನಾನು ಕಾಲೇಜಿಂದ ಮನೆಗೆ ಎಕ್ಸಾಮ್ ಎಲ್ಲ ಕೂಡ ಮುಗಿಸ್ಕೊಂಡು ಬರೋಷ್ಟರಲ್ಲಿ 6:30 ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಇವರು ನಮ್ಮ ತಾತನ ಮಾತಾಡ್ಸೋಕ್ಕೆ ಅಂತ ಬಂದಿದ್ರು ಇಲ್ಲಿಗೆ ನೆನೆ. ಸೊ ನಾನು ನನಗೆ ಮಕ್ಳ ಜೊತೆ ಆಟ ಆಡೋಣ ಅಂತ ನಾನು ಡೈರೆಕ್ಟಾಗಿ ಬಂದು ತಿಂದ್ಬಿಟ್ಟು ಬಂದುಬಿಟ್ಟೆ. ಅಳ್ತಾ ಇದೆ, ನೀವು ಯಾಕೋ ಇವತ್ತು ಗೊತ್ತಿಲ್ಲ, ನಮ್ಮ ಮನೆಯ ಜಾಗನ ಮಿಸ್ ಮಾಡ್ಕೊಂಡಾನ. ಇಟ್ಸ್ ಕ್ರೈಯಿಂಗ್. ಇವಾಗ ದೇವಸ್ಥಾನ ಮುಂದೆ ಆಟ ಆಡಿಸ್ತಾ ಇದ್ದೀನಿ. ಜುಯ್ 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 ಜುಯ್. Say hi. Hello. My little viewersಗೆ hi. ಚಿನಿ ಹಾಯ್ ಅನ್ನು. ಹಾಯ್ 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 ಸೇ ಹಾಯ್ ಹೇಳಿ ಬಂಗಾರಿ ಪುಟ್ಟಿ. ಹಾಯ್ ಹೇಳಿ ಸಿನ್ನು ಹಾಯ್. ಲೈಟ್ ಥರ ಬರ್ತಿದೆಯಲ್ಲ. ಓಕೆ, ಲೆಟ್ ಮಿ ಹೋಲ್ಡ್ ಲೈಕ್ ದಿಸ್. ಹಾಯ್ ಹಾಯ್ ಹಾಯ್. ನಮ್ಮ ಪಾಪು ಕಡೆಯಿಂದ ಹಾಯ್. ಚಿನ್ನಿ ಕಿಸಿ ಕೊಡಿ ಕಿಸಿ ಕೊಡಿ. ಎಲ್ಲ ಇನ್ನೊಂದು 2 months ಮಾಡಿಸ್ತೀನಿ ಎಲ್ಲ ಮಾಡ್ತಾನೆ. ಇನ್ನು ಇದು ಕ್ಯೂಟ್ ಬೇಬಿ, ಲಿಟಲ್ ಬೇಬಿ, ಸ್ಮಾಲ್ ಬೇಬಿ ಇಲ್ಲ, ಇನ್ನೂ ಸ್ವಲ್ಪ ಟೈಮ್ ತೊಗೋಬೇಕು. ಯಾಕೆ ಜಿ 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 ಅವ್ನು ಸುತ್ತ ನೋಡ್ತಿದ್ದಾನೆ, ಎಲ್ಲೋ ಬೇರೆ ಕಡೆ ಬಂದ್ಬಿಟ್ಟಿದ್ದೀವಿ ಅಂತ. ಮನೆ ಬಿಟ್ಟು ಬೇರೆ ಕಡೆ ಬಂದರೆ ಸುತ್ತು ನೋಡೋದೇ ನಮ್ಮ ಕೆಲಸ. ನಮ್ಮವರಿದ್ದಾರಾ, ಏನು ಕತೆ ಏನು ಅಂತೆಲ್ಲ. ಮೊನ್ನೆ ಜಾತ್ರೆಗೆ ಹೋಗಿದ್ದಾಗ ಹಂಗೆ ಮಾಡಿದ. ಲೈಕ್ ನಿಮ್ಮ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಸುತ್ತು ನೋಡಿ ಇದ್ದ. ಆ ಥರ ಮಾಡ್ತಾರೆ. ನಾವುಗಳೇ ಇದ್ದರೆ ಏನಿಲ್ಲ. ನಾವುಗಳಿದ್ದು ಬೇರೆಯವ್ರ ಹತ್ರ ಇರ್ತಾರೆ, ನಾವುಗಳಿಲ್ದಿರ ಬೇರೆಯವ್ರ ಹತ್ರ ಸ್ವಲ್ಪ ಕಷ್ಟನೆಲ್ಲ ಪುಟ್ಟ. ಅಲ್ಲ ಪುಟ್ಟ ಚಿನಿ ಐಕಲ್ ಚಿ
ಕಡೆ ಚೀ 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 ರೋಡಲ್ಲಿ ಬಂದು ಆಟ ಆಡಿಸ್ತಾ ಇದ್ದೀನಿ ಲಿಟ್ರಲಿ ಇವನ್ನ ನೋಡಿಸ್ತೀನಿ ತಡೀರಿ. ಇದು ರೋಡು ಆಯಿತಾ, ಇದು ದೇವಸ್ಥಾನ. ಈ ದೇವ್ರಿಗೆ ಒರ್ಗಿಸ್ಕೊಂಡು ಇಕ್ಕಿದ್ದೆ ಫೋನ್. ಇದು ದೇವಸ್ಥಾನ, ಮನೆ ದೇವ್ರ ದೇವಸ್ಥಾನ. ಸೊ ಇದು ನಮ್ಮ ಆಂಟಿ ಮನೆ ಹತ್ರ ನಮ್ಮ ತಾತನ ನನಗೆ ಮಾತಾಡ್ಸ್ಕೊಂಡು ಹೋಗೋದಂತ ಬಂದಿದ್ದು. ಇವ್ರು ಆಟ ಆಡ್ತಾವ್ರೆ ಸಾಹೇಬ್ರು. ಈ ಲೈಟ್ ಬೇರೆ ಬೆಳಕು. ಶುಯ್ 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 ಶುಯ್. ಈ ಸಾಯಂಕಾಲದ ಹೊತ್ತು ಇಷ್ಟೊತ್ತಿನಲ್ಲಿ ಒಂದು ರೌಂಡು ನಮ್ಮ ಅದು ಎತ್ಕೊಂಡು ಹೋಗ್ಬೇಕು ಅಂಗಡಿ ಹತ್ರ. ಎಲ್ಲರೂ ಒಂದು ರೌಂಡ್ ಹೋಗಿ ಬಂದರೆ ಸಮಾಧಾನ ಸಾಹೇಬ್ರಿಗೆ. ರೌಂಡ್ಸು ಇಲ್ಲ ಅಂದರೆ ಆಗಲ್ಲ. ಅಂಗಡಿ ಹತ್ರ ಎಲ್ಲ ಹೋದರೆ ಅಳಲ್ಲ. ಬಿಕಾಸ್ ಅದು ಯಾವಾಗಲೂ ನೋಡೋಕ್ಕೆ ಜಾಗ ಅಲ್ವಾ, ಅಳಲ್ಲ. ಇವಾಗ ಇಲ್ಲಿ ಖುಷಿ 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 ಇಸ್ಕಿದ್ರೆ ಅಳುವಪ್ಪ ನಮ್ಮ ಅಕ್ಕ ಮನೆ ಮಕ್ಳಿಗೆ. ಇಸ್ಕಿದ್ರೆ ಅಳು ಚಿನ್ನಪ್ಪಂಗೆ. ಗಣೇಶ ಜೈ ಗಣೇಶ. ಬಾಯ್ ಬಾಯ್ ಮಾಡು. ಬಾಯ್ ಫ್ರೆಂಡ್ಸ್. ಬಾಯ್ ಮಾಡು. ಬಾಯ್ 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 ಬಾಯ್. ನನ್ನ ಎಕ್ಸಾಮ್ ದಿವಸನೇ ನಮ್ಮ ವೈಶು ಮತ್ತು ನಮ್ಮ ಅಕ್ಕ ಅವ್ರ ಫ್ಯಾಮಿಲಿಯವ್ರು ರೆಸಾರ್ಟಿಗೆ ಹೋಗಿದ್ರು. ಸೊ ಅದ್ರದ್ದು ಕೆಲವು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ವೈಶು ಮತ್ತು ಧೃತಿದು ಆ್ಯಕ್ಟಿವಿಟೀಸು ಅದರಲ್ಲಿ ಜಾಸ್ತಿ ವೈಷ್ಣವಿನೇ ಆಡಿದ್ದಾಳೆ. ಬಿಕಾಸ್ ವೈಶು ಏಜಿಗಲ್ಲಿ ಆ್ಯಕ್ಟಿವಿಟೀಸ್ ಇತ್ತು, ಧೃತಿ ಏಜಿಗೆ ಕಡಿಮೆ ಆ್ಯಕ್ಟಿವಿಟೀಸ್ ಇತ್ತು. ಓನ್ಲಿ ಜಿಪ್ ಲೈನ್ ಮತ್ತು ಪೂಲ್ ಆ್ಯಕ್ಟಿವಿಟೀಸ್ ಅಂತ ಮಾತ್ರ ಅಕ್ಕ ಅಂದ್ಲು. ಸೊ ನಮ್ಮ ವೈಶುಗೆ ಸ್ವಿಮ್ಮಿಂಗ್ ಸಖತ್ತಾಗೆ ಬರುತ್ತೆ. ಆ್ಯಂಡ್ ಅವಳು ಸ್ವಿಮ್ಮಿಂಗ್ ಕ್ಲಾಸಿಗೇನು ಹೋಗಿಲ್ಲ, ಬಾವಿಯಲ್ಲಿ ಹೊಡೆದು ನಮ್ಮ ಭಾವ ಕಲಿಸಿರೋದು ಸ್ವಿಮ್ಮಿಂಗ್. ಆ್ಯಂಡ್ ಇವಾಗ ಸಮ್ಮರ್ ಕ್ಯಾಂಪಲ್ಲೂ ಕೂಡ ಸ್ವಿಮ್ಮಿಂಗ್ನೆಲ್ಲ ಹೇಳ್ಕೊಡ್ತಿದ್ದಾರೆ. ಸೊ ಹಂಗಾಗಿ ಶಿ ನೋ ಸ್ವಿಮ್ಮಿಂಗ್ ವೆರಿ ವೆಲ್. ಸೊ ಸ್ವಿಮ್ಮಿಂಗಲ್ಲಂತೂ ಫುಲ್ ಎಂಜಾಯ್ ಮಾಡಿದ್ದಾಳೆ ಅಂತ ಮೈ ಸಿಸ್ಟರ್ ಯೂಸ್ ಟು ಟೆಲ್ ಮೀ. ಸೊ ಅವಳು ಕೂಡ ಅಷ್ಟೇ, ನಾನು ಸಕ್ಕತ್ತಾಗಿ ಸ್ವಿಮ್ಮಿಂಗ್ ಎಲ್ಲ ಮಾಡಿ ನಾನು ಕೂಡ ಎಂಜಾಯ್ ಮಾಡ್ದೆಮ್ಮ ಅಂತ ಹೇಳ್ತಾಯಿದ್ಲು. ಫಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಮುಗಿಸಿ ಅದಾದಮೇಲೆ ಅವ್ರು ಸ್ವಿಮ್ಮಿಂಗ್ ಹೋಗಿದ್ದಾರೆ ಅಂತ ಅನಿಸುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ದೇ ಪ್ಲ್ಯಾನ್. ಬಟ್ ಇದು ಒಂದು ಕೆಲವೊಂದು ವೀಡಿಯೋಸ್ಗಳನ್ನ ಶೇರ್ ಮಾಡಿದರು, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇದು ನಮ್ಮ ವೈಷ್ಣವಿದು ಸ್ವಿಮ್ಮಿಂಗ್ ಆದರೆ ನೆಕ್ಸ್ಟು ಇನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಮಾಡಿದ್ದಾರೆ. ಸೊ ಏನೆಲ್ಲ ಆ್ಯಕ್ಟಿವಿಟೀಸ್ ಏನು ಅಂತೆಲ್ಲ ಕೂಡ ನಿಮ್ಗೆ ಗೊತ್ತಾಗಬೇಕಂತಾನೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡ್ತೀರಿ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ಇವಾಗ ಹಂಗೆ ನೆಕ್ಸ್ಟ್ ಏನೆಲ್ಲ ಆ್ಯಕ್ಟಿವಿಟೀಸ್ ಅಂತೆಲ್ಲ ಕೂಡ ನಾನು ನಿಮಗೆ ಹೇಳ್ತೀನಿ. ನಮ್ಮ ವೈಶುಗೆ ಸ್ವಿಮ್ ಮಾಡೋದಂದರೆ ತುಂಬಾ ಇಷ್ಟ. ಫಸ್ಟ್ ಅವಳು ಚಿಕ್ಕ ಮಕ್ಕಳು ಪೂಲಲ್ಲಿ ಇಳಿದ್ಲಂತೆ. ಓಕೆ ಅಂತ ಅಂದ್ಕೊಂಡು ಆ ಥರ ಕಲಿತು. ಆ್ಯಂಡ್ ಬೇರೆಯವ್ರು ಯಾರು ಸ್ವಿಮ್ ಮಾಡಲಿಲ್ಲ. ಸಕ್ಕದಾಗಂತೂ ಇವಳಂತೂ ಮಾಡಿದ್ದಾಳೆ ಸ್ವಿಮ್ಮಿಂಗ್. ಆ್ಯಂಡ್ ಧೃತಿ ಕೂಡ ನೀರಲ್ಲಿ ಇಳಿದಿದ್ದಾಳೆ. ಬಟ್ ಚಿಕ್ಕ ಮಕ್ಕಳದು ಪೂಲ್ ಇರುತ್ತಲ್ಲ 3 feet ಆ ಥರ ಯಾವುದೋ ಪೂಲಿಗೆ ಇಳಿದು ಅವಳು ಎಂಜಾಯ್ ಮಾಡಿದ್ದಾಳೆ ಅವಳು ಕೂಡ. ಬಟ್ ಐ ಡಸಂಟ್ ಹ್ಯಾವ್ ದಟ್ ವೀಡಿಯೋ. ನನ್ನ ಹತ್ರ ಅದು ವೀಡಿಯೋ ಇಲ್ಲ. ವೀಡಿಯೋ ಇದ್ದಿದ್ದರೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೆ. ಆ್ಯಂಡ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಗೇಮ್ಸ್ ಆಡಿದ್ದಾರೆ. ಅದು ಈ ಥರ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ. ಫಸ್ಟು ನಮ್ಮ ಧೃತಿದು ಜಿಪ್ ಲೈನ್ನ ಹಾಕೋಣ. ಐ ಥಿಂಕ್ ಫಸ್ಟ್ ಅವರು ಈ ಥರ ಗೇಮ್ಸ್ ಆಡಿ ಅದಾದಮೇಲೆ ಪೂಲ್ ಆ್ಯಕ್ಟಿವಿಟಿ ಆಡಿದ್ದಾರೆ ಅಂತ ಅನಿಸುತ್ತೆ. ಐ ಆಮ್ ನಾಟ್ ಶೂರ್ ಅಬೌಟ್ ಹೆಂಗೆ ಆಡಿದ್ದಾರೆ ಅಂತ. ಸೊ ಇವಾಗ ಇದು ವೆಟ್ ಗೇಮ್ಸ್ ಅಂತಲೇ ಹೇಳ್ಬೋದು. ಇದು ರೋಪ್ ಜಿಪ್ ಲೈನು. ಧೃತಿ ವೈಷ್ಣವಿ ಇಬ್ಬರು ಕೂಡ ಜಿಪ್ ಲೈನ್ ಆಡಿದ್ದಾರೆ. ಫಸ್ಟ್ ನೀವು ನೋಡ್ತಿರೋದು ಬಂದು ಧೃತಿದು ಜಿಪ್ ಲೈನ್. ಸೊ ಧೃತಿ ಆಡಿರೋದು ಬರೀ ಜಿಪ್ ಲೈನ್ ಮತ್ತು ಸ್ವಿಮ್ಮಿಂಗ್ ಅಷ್ಟೇ. ಇವೆರಡೇ ಧೃತಿ ಏಜಿಗೆ ಇದ್ದಿದ್ದು. ಇನ್ನೆಲ್ಲ ಕೂಡ ದೊಡ್ಡ ಮಕ್ಕಳು ಆಡೋ ಥರ ಗೇಮ್ಸ್ಗಳಿತ್ತಂತೆ. ಇವರ ಏಜಿಗೆ ಇರಲಿಲ್ಲ. ಸೊ ಹಂಗಾಗಿ ಇವಳು ಜಿಪ್ ಲೈನ್ನ ಫಸ್ಟ್ ಆಡಿದ್ದಾಳೆ. ಅದಾದಮೇಲೆ ನೆಕ್ಸ್ಟು ಜಿಪ್ ಲೈನೆಲ್ಲ ಕೂಡ ಆಡಿಕೊಂಡು, ಇದು ಫ್ರಂಟ್ ವೀಡಿಯೋ ಮತ್ತು ಈ ಕಡೆ ಎಂಡ್ ವೀಡಿಯೋ. ನೆಕ್ಸ್ಟ್ ಇವಾಗ ವೈಷ್ಣವಿ ಜಿಪ್ ಲೈನ್ ಆರ್ ಸೈಕ್ಲಿಂಗ್, ಐ ಡೋಂಟ್ ನೋ ವೆದರ್ ವಿಚ್ ಕ್ಲಿಪ್ಪಿಂಗ್ ಇಸ್ ದಿಸ್ ಅಂತ. ಸೊ ವೈಷ್ಣು ಕೂಡ ಜಿಪ್ ಲೈನ್, ಎಸ್ ಜಿಪ್ ಲೈನ್ಗೆ ವೈಶು ಕೂಡ ಆಡಿದ್ಲು. ವೈಷ್ಣವಿಗೆ ಭಯ ಅಂತೂ ಇಲ್ಲ. ಬಿಕಾಸ್ ಅವ್ಳು ಭಯ ಇದ್ದಿದ್ರೆ ಇಷ್ಟೆಲ್ಲ ಆಡ್ತಾ ಇರಲಿಲ್ಲ. ಇದರಲ್ಲಿ ನಾವು ಕೂಡ ಒಂದು ಸ್ವಲ್ಪ ಗೇಮ್ಸ್ ಆಡಿದ್ದೀವಿ. ನಾವು ಇನ್ನೂ ಸ್ವಲ್ಪ ಗೇಮ್ಸ್ ಆಡ್ಬೋದು ಬಾಕಿ ಇದೆ. ಇನ್ ಫ್ಯೂಚರ್ ನಾವು ಕೂಡ ಅದರ ರೆಸಾರ್ಟ್ಗಳಿಗೆ ಹೋಗಿ ಆಡೋಣ. ಅವಳಂತೂ ಅವ್ರು ಫುಲ್ ಆಟಾಡಿಸಿ ಬಿಟ್ರಂತೆ. ಸೊ ಇದು ವೈಶುದು ಜಿಪ್ ಲೈನ್. ಅವಳು ಆರಾಮಾಗಿ ಕೈ ಬಿಟ್ಟಳು, ಧೃತಿ ಕೈ ಬಿಟ್ಟಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಸೈಕ್ಲಿಂಗ್ ಇನ್ ರೋಪ್. ಇದು ವೈಶುದು ಸೈಕ್ಲಿಂಗ್ ರೋಪಲ್ಲಿ. ಅದಾದಮೇಲೆ ಹಗ್ಗ ಹಿಡ್ಕೊಂಡು ನಡ್ಕೊಂಡು ಹೋಗೋದು ಈ ಥರ ಇದ್ರ ಮೇಲೆ. ಸೊ ಐ ಡೋಂಟ್ ನೋ ಇದ್ರಿಗೆ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಸೊ ಈ ಆ್ಯಕ್ಟಿವಿಟೀಸ್ನ ನೆಕ್ಸ್ಟ್ ಮಾಡಿದ್ದಾರೆ. ನಾನಂತೂ ಫುಲ್ ಲೆಂತಿ ಇತ್ತು ವೀಡಿಯೋಸು. ನಾನು ಜಸ್ಟ್ ನಿಮಗೆ ಶೇರ್ ಮಾಡೋ ಪರ್ಪಸ್ಸಿಗೆ ಎಲ್ಲ ಶಾರ್ಟ್ ಮಾಡಿ ನಾನು ವೀಡಿಯೋಸ್ನ ಶೇರ್ ಮಾಡಿದೆ. ಇದು ಸ್ಟ್ರೈಟ್ ಲೈನಲ್ಲಿ ನಡ್ಕೊಂಡು ಹೋಗೋದು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಎಕ್ಸ್ ಮಾರ್ಕ್ ಇದೆ, ಇದು ಕಟ್ಟಿಂಗ್ಸು. ಸೊ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ದ ಹಗ್ಗನ ಹಿಡ್ಕೊಂಡು ನಡ್ಕೊಂಡು ಹೋಗಬೇಕು. ಎಲ್ಲದಕ್ಕೂ ಅಫ್ಕೋರ್ಸ್ ಸೇಫ್ಟಿ ಇದೆ. ಆ್ಯಂಡ್ ನೆಕ್ಸ್ಟ್ ಆಡಿಯೋ ಗೇಮ್ ಬಂದು ರೋಪ್ ಮೇಲೆ ನಡ್ಕೊಂಡು ಹೋಗೋದು. ಇದೊಂಥರ ಯು ಶೇಪ್ ರೋಪ್.
ಇದ್ರ ಮೇಲೆ ನಡ್ಕೊಂಡು ಹೋಗೋದು. ಇದ್ರ ಮೇಲೂ ಕೂಡ ಆರಾಮಾಗಿ ನಡ್ಕೊಂಡು ಹೋಗಿ ಹಾಡಿದ್ದಾಳೆ. ಅವಳು ಭಯಪಟ್ಟು ಹಾರದೇ ಇದ್ದಿದ್ದು ಒಂದೇನಂದರೆ ಬರೀ ರೋಪ್ ಇರುತ್ತೆ ಮೇಲ್ಗಡೆ, ಉದ್ದ ರೋಪ್ಸು, ಬರೀ ಹಗ್ಗದ ಮೇಲೆ ನಡ್ಕೊಂಡು ಹೋಗೋದಿದೆಯಲ್ಲ, ಇದು ಎಲ್ಲ ಕೂಡ ತುಂಬ ರೆಸಾರ್ಟ್ಗಳಲ್ಲಿ ಮತ್ತು ಕೇರಳ ಸೈಡೆಲ್ಲ ಇದನ್ನು ನೋಡ್ಬೋದು. ನಾನು ಹಾಡಿದ್ದೀನಿ ಕೂಡ. ಸೊ ಅದ್ರ ಮೇಲೆ ಅವಳು ನಡೆದಿರುವಂಥ, ಅದು ಕಂಪ್ಲೀಟ್ ಬ್ಯಾಲೆನ್ಸ್ ಹಗ್ಗದ ಮೇಲೆ ಬರುತ್ತೆ ಆ್ಯಂಡ್ ದಟ್ ರೋಪ್ ಮೇಲೆ ಬರುತ್ತೆ. ಸೊ ಅದನ್ನು ಅವಳು ಆಡಿಲ್ಲ, ಅದು ಬಿಟ್ಟು ಇನ್ನೆಲ್ಲ ಗೇಮ್ಸು ಆಡಿದ್ದಾಳೆ ಅಂತ ಇದ್ರು. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ನನಗೆ ಇದು ನೋಡಿದ ಮೇಲೆ ಏಕೋ ಇಷ್ಟ ಆಯ್ತು ಈ ಗೇಮ್, ನಾವು ಆಡಬೇಕು ಅಂತ. ಇಫ್ ಐ ಗೆಟ್ ಎ ಚಾನ್ಸ್ ಇದು ಹಾಡೋಣ. ಟೈರ್ ಮೇಲೆ ನಡ್ಕೊಂಡು ಹೋಗೋದು ಎಷ್ಟು ಚೆನ್ನಾಗಿದೆ ನೋಡಿ, ಟೈರ್ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗೋದು. ನನಗಿದು ಇಷ್ಟ ಆಯಿತು ಗೇಮ್. ಸೊ ಈ ಥರ ಎಲ್ಲ ಗೇಮ್ಸ್ಗಳನ್ನ ಆಡಿಕೊಂಡು ಅವರವರ ರೆಸಾರ್ಟ್ ಡೇನ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವಾಗ ನಾವು ನಮ್ಮ ವೀಡಿಯೋನ ಹಂಗೆ ಕಂಟಿನ್ಯೂ ಮಾಡೋಣ ಬೇರೆ ಕತೆಗೆ. ಏನೆಲ್ಲ ಆಯಿತು ನೆಕ್ಸ್ಟ್ ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಸ್ಯಾಟರ್ಡೇ ವ್ಲಾಗ್ ಹಿಂಗಿತ್ತು ಏನು, ಮನೆ ಸ್ಯಾಟರ್ಡೇ ವ್ಲಾಗ್ ಎಲ್ಲನೂ ಇದರಲ್ಲೇ ಮರ್ಜಪ್ ಮಾಡಿದ್ದೀನಿ. ದಿಸ್ ವ್ಲಾಗ್ ಇಸ್ ಟೋಟಲಿ ಏನಂತಾರೆ ಅನ್ಎಕ್ಸ್ಪೆಕ್ಟೆಡ್ ಅಂತ, ಅನ್ಪ್ಲ್ಯಾಂಡ್. ಏನೆಲ್ಲ ಇರುತ್ತೆ ವೀಡಿಯೋದಲ್ಲಿ ಅಂತ ಅನ್ಪ್ಲ್ಯಾಂಡ್. ನಾನು ಸುಮ್ಮನೆ ಕ್ಯಾಶುವಲಾಗಿ ಜಾತ್ರೆ ದಿವಸ ವೀಡಿಯೋ ಸ್ಟಾರ್ಟ್ ಮಾಡಿದ್ದಷ್ಟೇ ರೆಕಾರ್ಡ್ ಮಾಡೋಕ್ಕೆ. ಹೋಗ್ತಾ ಎಲ್ಲ ಒಂಥರ ಮಿಕ್ಸ್ ಆಗಿ ವೀಡಿಯೋ ಕೇಮ್ ಔಟ್ ವೆರಿ ವೆಲ್ ಅಂತ ನನ್ನ ಒಪಿನಿಯನ್ನು. ಜಾತ್ರೆ ಆಯಿತು, ಜಾತ್ರೆ ಆದಮೇಲೆ ನನ್ನ ಎಕ್ಸಾಮ್ ಜೊತೆಲಿ ಇವರು ರೆಸಾರ್ಟ್ಗೆ ಹೋಗಿದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ಕೂಡ ಕಳಿಸಿದ್ರು. ಅದಾದಮೇಲೆ ನೆಕ್ಸ್ಟ್ ಸ್ಯಾಟರ್ಡೇ ಏನೆಲ್ಲ ಆಯಿತು ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಇಟ್ಸ್ ಟೋಟಲಿ ಅನ್ಪ್ಲ್ಯಾನ್ಡ್. ಕೆಲವೊಂದು ಸಲ ಪ್ಲ್ಯಾನ್ಡ್ ವೀಡಿಯೋಸ್ಗಳು ಇಷ್ಟು ಚೆನ್ನಾಗಿ ಬರೋಲ್ಲ, ಅನ್ಪ್ಲ್ಯಾನ್ಡ್ ವೀಡಿಯೋಸ್ಗಳು ಅಷ್ಟು ಸಖತ್ತಾಗಿ ಬರುತ್ತೆ ಎಡಿಟ್ ಮಾಡಿದಾಗ. ಇವನ್ ಐ ಫೀಲ್ ಅನ್ಪ್ಲ್ಯಾನ್ಡ್ ವೀಡಿಯೋಸ್ ಆರ್ ದ ಬೆಸ್ಟ್. ಇದು ಏನು ಪ್ಲ್ಯಾನ್ ಇಲ್ದಿರೋ ತೆಗ್ದಿದ್ದಕ್ಕೂ ಇಟ್ಸ್ ಕೇಮ್ ವೆರಿ ವೆಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ಸ್ಯಾಟರ್ಡೇ ವ್ಲಾಗ್ಗೆ ಹೋಗೋಣ. ಕಂಟಿನ್ಯೂಷನ್ ಸಾಕಿರೋದು ರೆಸಾರ್ಟ್ ಇಷ್ಟು. ಇದು ಸ್ಯಾಟರ್ಡೇ ವ್ಲಾಗ್. ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಕಮ್ ಲೆಟ್ಸ್ ಗೋ. Hey guys, welcome and this is a continuation vlogs. ತೆಗ್ದಾಕಿದ್ದೀನಿ. ಇಟ್ಸ್ ಅ ಕಂಟಿನ್ಯೂಷನ್ ವ್ಲಾಗ್. ಆ್ಯಂಡ್ ಇವತ್ತು ಬೆಳಿಗ್ಗೆ ಶನಿವಾರ ಪೂಜೆಗೆ ಹೋಗ್ತಾ ಇದ್ದೀವಿ. ಹೆಚ್ಚಿನ ಇಲ್ಲೋಣ. ಮದ್ದು ಪುಟ್ಟಪ್ಪ, ಪುಟ್ಟಮ್ಮ. ಸೊ ಇವಾಗ ನಾವು ಪೂಜೆಗೆ ಹೋಗ್ತಾ ಇದ್ದೀವಿ ಆಂಜನೇಯನ ದೇವಸ್ಥಾನಕ್ಕೆ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. Come let's go. My papa's waiting. ಹೋಗೋಣ. Come let's go. ನಾವು ಇವಾಗ ಆಲ್ರೆಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ಆಂಜನೇಯನ ದೇವಸ್ಥಾನ. ಇವತ್ತು ದ ಏರ್ಪೋರ್ಟ್ ರೋಡ್. ಕರ್ಮ ಆಚರಿಷ್ಯಮಾಣಃ ಇತಿ ಸೇವಾಕರ್ತಸ್ಯ ಮಹೋದಯಾನ ಸಂಕಲ್ಪಿತ ಚಿಂತಿತ ಮನೋರಥ ಸಕಲ ವ್ಯಾಪಾರ ಉದ್ಯೋಗ ವ್ಯವಹಾರ ದಿನೇ ದಿನೇ ವಾರೆ ಮಾಸೆ ಅಭಿವೃದ್ಧಿ ಪೂರ್ವಕ ಚಿಂತಿತ ಮನೋರಥ ಸರ್ವ ಮನೋಕಾಮನ ಶೀಘ್ರಮೇವ ವರಪ್ರಸಾದ ಸಿದ್ಧಿದ್ವಾರ ಸಂಕಲ್ಪಿತ ಅಭಿಷೇಕ ಘಂಟಾದಾನಂ ಇತಿ ಅನುಗ್ರಹ ಪ್ರಸಾದ ಶೀಘ್ರಮೇವ ವರಪ್ರಸಾದ ಸಿದ್ಧಂತ ಚಿಂತಿತ ಮನೋರಥ ದಿನನಿತ್ಯ ವ್ಯಾಪಾರ ಉದ್ಯೋಗ ಕೃಷಿ ವ್ಯವಸಾಯ ಸರ್ವಕ್ಷೇತ್ರೆ ದಿನೇ ದಿನೇ ವಾರೆ ಮಾಸೆ ಅಭಿವೃದ್ಧ್ಯರ್ಥಂ ಅಪ್ರಾಪ್ತಲಕ್ಷ್ಮಿ ಪ್ರಾಪ್ತರ್ಥಂ ಪ್ರಾಪ್ತಲಕ್ಷ್ಮಿ ಚಿರಕಾಲೆ ಸಂರಕ್ಷಣ ಪೂರ್ವಕ ಕಾರುಣ್ಯಲಕ್ಷ್ಮಿ ಶ್ರೀರಕ್ಷ ಕೃಪಾಕಟಾಕ್ಷ ಸದಾಕಾಲ ಪ್ರಾಪ್ತಿದ್ವಾರ ಸರ್ವ ದುಷ್ಟ ಜನಾನಃ. ಇದು ಸ್ಯಾಟರ್ಡೇಸ್ ಕ್ಲಿಪ್ಪಿಂಗ್. ನಮ್ಮ ಅಕ್ಕ ಅವರು ಆಂಜನೇಯನ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆಲ್ಲ ಹೇಳಿದರು. ಸೊ ಅಲ್ಲಿ ಅಭಿಷೇಕ ಎಲ್ಲ ಯಾರು ಹೇಳಿರ್ತಾರೋ ಅವ್ರ ಕೈಯಲ್ಲಿ ಮಾಡಿಸ್ತಾರೆ. ಸೊ ಹಂಗಾಗಿ ನಾವು ಕೂಡ ಎಲ್ಲ ಬೆಳಿಗ್ಗೆ 5:30ಗೆ ಮನೆ ಬಿಟ್ಟು 6 o'clock ಆಲ್ರೆಡಿ ನಾವು ದೇವಸ್ಥಾನ ಎಲ್ಲ ರೀಚ್ ಆಗಿ ಎಲ್ಲ ಕೂಡ ಪೂಜೆ ಎಲ್ಲ ಕೂಡ ಸ್ಟಾರ್ಟ್ ಆಗಿದೆ. ದ ಡೇ ವೆಂಟ್ ವೆರಿ ವೆಲ್ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಕೂಡ ಅಭಿಷೇಕ ಪೂಜೆ ಅಲಂಕಾರ ಎಲ್ಲ ಸಖತ್ತಾಗಿಯೇ ಆಯಿತು. ಸೊ ನೀವು ಕೂಡ ಅದನ್ನು ನೋಡಿ ಎಂಜಾಯ್ ಮಾಡಿ. ನಿಮಗೂ ಕೂಡ ಈ ಒಂದು ಕ್ಲಿಪ್ಪಿಂಗ್ಸ್ ನೋಡಿ ಖುಷಿ ಆಯಿತು ಅಂತ ಅನ್ಕೋತೀನಿ. ಇವಾಗ ಫಸ್ಟು ಅರ್ಚನೆ ಎಲ್ಲ ಕೂಡ ಮಾಡಿ ಅರ್ಚನೆ ಅಲ್ಲ ಸಮಥಿಂಗ್ ಏನೋ ಪೂಜೆ ಎಲ್ಲ ಕೂಡ ಮಾಡಿ ಸ್ಟಾರ್ಟ್ ಮಾಡಿದ್ರು ಅಭಿಷೇಕ. ಮಹಾಭಕ್ತ ಪ್ರಸೀದ ಆಂಜನೇಯ
स्नापयामि ॐ योपां वेदाः एको विष्णु महाद्भूतं कृतभूतान्येकशः श्रीलोकान् व्याप्ते भूतात्मा भूते विश्वभुगव्ययः इमं सबं भगवतो विष्णुव्यासेन कीर्तितं पठ्यते इत्ये पुरुषः श्रेयः प्राप्तु सुखानि च विश्वेश्वरमजं देवं जगतः प्रभवाप्ययम् भजन्ति ये पुष्कराशं नाते यान्ति पराभवं नाते यान्ति पराभवम् ॐ नमः अर्जुनवाच पद्मपत्रविशालाक्षा पद्मनाभपुरोत्तमा भक्तनामानुरक्तानां प्रातभवजनार्दन श्रीभगवानुवाच यो मां नाम ಈಗ ಅಭಿಷೇಕ ಎಲ್ಲ ಆಯಿತು. ಅದಾದಮೇಲೆ ಇವಾಗ ಅಲಂಕಾರ ಎಲ್ಲ ಕೂಡ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಮನೇಲಿ ವೀಳ್ಯದೆಲೆ ಹಾರ ಎಲ್ಲ ಕೂಡ ಕಟ್ಟಿದ್ರು, ಮತ್ತು ಒಡೆ ತೂತೊಡೆ ಎಲ್ಲ ಕೂಡ ಹೇಳಿದರು ಆಂಜನೇಯಂಗೆ ಪ್ರಿಯ ಅಂತ ಅಂದ್ಬಿಟ್ಟು ಅದನ್ನು ಎಲ್ಲ ಕೂಡ ದೇವಸ್ಥಾನಕ್ಕೆ ತಂದು ಕೊಟ್ಟರು. ಆ್ಯಂಡ್ ಅಲ್ಲಿ ಎಲ್ಲ ಕೂಡ ನೀಟಾಗೆಲ್ಲ ಪೋಣಿಸಿ 201 ಒಡೆ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ಎಣ್ಸಿ ಎಲ್ಲ ಎಷ್ಟು ಬೇಕೋ ಆ ಥರ ಹಾರಗಳಿಗೆಲ್ಲ ಕೂಡ ಪೋಣಿಸ್ಕೊಂಡು ಇವಾಗ ಹೂವಿನ ಅಲಂಕಾರ ಜೊತೆ ಅದನ್ನು ಕೂಡ ಸೇರಿಸಿ ಅಲಂಕಾರ ಮಾಡ್ತಿದ್ದಾರೆ. ಈಗ ಪೂಜೆ ಎಲ್ಲ ಕೂಡ ಆಯಿತು. ಪೂಜೆ ಎಲ್ಲ ಆಗಸ್ಟಲ್ಲಿ ಅರೌಂಡ್ 9 o'clock ಮೇಲಂತ ಆಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಅಷ್ಟರಲ್ಲಿ ಪ್ರಸಾದ ಹೇಳಿದ್ರು, ಪುಳಿಯೋಗರೆನ ತಂದು ಕೊಟ್ಟರು. ಆ್ಯಂಡ್ ಮನೇಲಿ ಅವಲಕ್ಕಿ ಮತ್ತು ರಸಾಯನ ಅಂತ ಹೇಳ್ತಾರೆ ಆ ರೀತಿ ಎಲ್ಲ ಕೂಡ ಮಾಡಿದರು. ಸೊ ಬನ್ನಿ ಇವಾಗ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಚಿನ್ನಿ ಮುದ್ದು ಬಂಗಾರಿ ಓ ಓ ರಕ್ಷಿತ್ ಚಿನ್ನಿ ಚೀನಾ ನೀವೇದು ಇವಾಗ ಆಂಜನೇಯನ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಪ್ರಸಾದ ಎಲ್ಲ ಕೂಡ ಆಯಿತು. ಆ್ಯಂಡ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ ಹೋಮ್. ಪೂಜೆ ಎಲ್ಲ ಕೂಡ ಚೆನ್ನಾಗಿನೇ ಆಯಿತು. ಐ ಹೋಪ್ ಸೊ ನಿಮಗೂ ಕೂಡ ದೇವರ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ಇವ್ನು ನಿದ್ದೆ ಆಯಿತು, ಊಟ ಆಯಿತು, ಎಲ್ಲ ಆಯಿತು ಇವಂದು. ಸೊ ಬನ್ನಿ ಇವಾಗ ಹೋಗೋಣ. ಕಮ್ ಲೆಟ್ಸ್ ಗೋ.
ಎಲ್ಲರೂ ಅಪ್ಪ ಕಾರಲ್ಲಿ ಕರ್ಕೊಂಡು ಹೋಗಿದ್ರು. ಹಂಗೆ ಎಲ್ಲರೂ ಕೂಡ ವಾಪಸ್ ಮನೆಗೆ ಬರೋಷ್ಟರಲ್ಲಿ 10 o'clock ಅಂತೂ ಆಗಿಬಿಟ್ಟಿತ್ತು. ಮನೆಗೆ ಬಂದು ಟಕ ಅಂತ ಟಿಫನ್ ಎಲ್ಲ ಕೂಡ ನಾವು ಮಾಡಿದ್ವಿ. ನಮ್ಮ ಅಮ್ಮ ವಾಪಸ್ ಇರು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಅದೇನು ವೀಡಿಯೋಸ್ ಇಲ್ಲ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇವ್ರದ್ದು ನೋಡಿ ಇವರೆಲ್ಲ ಮಾತಾಡ್ತಾಯಿದ್ರು. ಇವರಿಬ್ಬರನ್ನು ಸೇರಿಸಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಮಕ್ಕಳೆಲ್ಲ ನಿದ್ದೆ ಹೊಡಿತಾವ್ರೆ. ನಿದ್ದೆ ಹೊಡೀಲಿ. ಬೆಳಗ್ಗೆ ಅವ್ರನ್ನೂ ಕೂಡ ಎಬ್ಬಿಸಿ ಸ್ನಾನ ಎಲ್ಲ ಕೂಡ ಮುಗಿಸ್ಕೊಂಡು ಹೋಗಿದ್ದಲ್ಲ. ಸೊ ಹಂಗಾಗಿ ಅವ್ರಿಗೂ ನೀಟಾಗಿ ನಿದ್ದೆ ಇರಲಿಲ್ಲ. ಅವರು ನಿದ್ದೆ ಎಲ್ಲ ಕೂಡ ಮಾಡಿದರು. ಅದಾದಮೇಲೆ ನೆಕ್ಸ್ಟು ಫ್ರೆಶ್ ಎಲ್ಲ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ಮೇಲೆ ನಮ್ಮ ರಕ್ಷಿತನೇಲಿ ಬಿ ಅಂತ ಬಂದುಬಿಟ್ಟಿತ್ತು. ಬಿ ಅಂದರೆ ಭಾವನಾ ಅಂತ. ಸೊ ಹಂಗೆ ಕಾಲ ಮೇಲೆ ಹಾರ್ಟು ಈ ಥರ ಅಂತೆಲ್ಲ ಕೂಡ ಬರೆದಿದ್ರು. ಸಂಜೆ ಕ್ಲಿಪ್ಪಿಂಗ್ ಇದು. ಸೊ ನಾನು ಸುಮ್ಮನೆ ಜಸ್ಟ್ ರ್ಯಾಂಡಮ್ ಆಗಿ ತೊಗೊಂಡಿದ್ದು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾರ್ಟ್, ಲವ್, ಸ್ಟಾರ್, ಇ, ವಿ, ಬಿ ಈ ಥರ ಎಲ್ಲ ಕೂಡ ಬರಿತಾ ಇರ್ತಾರೆ ಅವಾಗವಾಗ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಬಿ ಅಂತ. ಇಟ್ ಈಸ್ ಲುಕಿಂಗ್ ಕ್ಯೂಟ್. ಆ್ಯಂಡ್ ಕೈ ಮೇಲೆ 1 ಅಂತಾದರೂ ಅನ್ಕೋಬೋದು, ಅದನ್ನು Z ಅಂತಾದರೂ ಅನ್ಕೋಬೋದು, ಅಥವಾ N ಅಂತಾದರೂ ಅನ್ಕೋಬೋದು. ಆ ಥರ ಎಲ್ಲ ಕೂಡ ಬರೆದಿದ್ರು. ಇದರಲ್ಲಿ ನೋಡಿ ಕಾಲಲ್ಲಿ ಹಾರ್ಟ್ನ ಬರೆದಿರೋ ಅದನ್ನು ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಈ ಥರ ಬರೆದಿದ್ರು. ನಾನು ಕೂಡ ಈ ಮೂಮೆಂಟ್ ಮೆಮೊರಿ ಆಗಿ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು I was recorded it. So ಬನ್ನಿ ಇದಿಷ್ಟು ಈ ವಿಡಿಯೋ. ಲೆಟ್ಸ್ ಸ್ಟಾಪ್ ಆ್ಯಂಡ್ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ನೀವೆಲ್ಲರೂ ಕೂಡ ಪೂಜೆದೆಲ್ಲ ಕೂಡ ನೋಡಿದ್ರಿ. ಆ್ಯಂಡ್ ದೇವರ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮೆಲ್ಲರ ಮೇಲೆ ಇರಲಿ. ಇಟ್ಸ್ ಟೋಟಲಿ ಅನ್ಪ್ಲ್ಯಾನ್. ನಾನು ಜಾತ್ರೆಗೆ ಹೋಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಜಾತ್ರೆದಾಯಿತು, ಹಂಗೆ ಎಕ್ಸಾಮ್ಸ್ ಕೂಡ ಆಯಿತು. ಆ್ಯಂಡ್ ಇವತ್ತು ಪೂಜೆ ಇಸ್ ಆಲ್ಸೋ ಲೈಕ್ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಪೂಜೆದು ಕೂಡ ಪೂಜೆ ಅಂತೂ ಸಖತ್ತಾಯಿತು. ಒಂಥರ ಮನಸ್ಸು ತೃಪ್ತಿ ಅಂತಾರಲ್ಲ ಆ ರೀತಿ ಪೂಜೆ ಎಲ್ಲ ಕೂಡ ಆಯಿತು. ಆ್ಯಂಡ್ ಯರಸ್ ಮೀ ಆ್ಯಂಡ್ ನಿವೇದ್ ನನ್ನ ಪುಟ್ಟ ಕಂಡ. ಸೊ ನಾವಿಬ್ಬರು ಇವತ್ತು ವೀಡಿಯೋ ಎಂಡ್ ಮಾಡೋಕ್ಕೆ ಬಂದಿದ್ದೀವಿ. ಹಾಯ್ ಮಾಡು. ಹಾಯ್ ಅಲ್ಲ, ಬಾಯ್ ಮಾಡು. ಬಾಯ್. ಬಾಯ್ ಏನು ಬಾಯ್. ಸೊ ನಿಮಗೆಲ್ಲರಿಗೂ ಕೂಡ ಮಕ್ಕಳ ಜೊತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಕೂಡ ಇಷ್ಟ ಆಗಿದೆ. ಪ್ಲೀಸ್ ಟು ಶೇರ್ ವಿತ್ ಯೋರ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ವೆಲ್ ವಿಶಸ್. ಆ್ಯಂಡ್ ಟೆಲ್ ದೆಮ್ ಟು ಲೈಕ್ ಮೈ ವಿಡಿಯೋಸ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ಅಂತ ರೆಡಿ ಆಗಿದ್ದೀವಿ. ಸೊ ಹೋಗ್ತೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ 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 ಬಾಯ್. ನಮ್ಮ ಪಾಪ ಕೈ ಮುಂದೆ ಬಂತು. ಬಾಯ್ ಬಾಯ್ ಮಾಡಿ. ಬಾಯ್ ಮಾಡಿಮ್ಮ. ಬಾಯ್ ಮಾಡಿ ಮುದ್ದು. ಬಾಯ್ ಗಾಯ್ಸ್. ಬಾಯ್. Like, share, subscribe to my YouTube channel. Tata, bye bye.